ವಿರುದ್ಧ ಮುಗಿಬಿದ್ದಿದ್ದಾರೆ. ಇವೆಲ್ಲವೂ ಕೂಡ ಮುಖ್ಯಮಂತ್ರಿಗಳ ಆರ್ಥಿಕ ಇಲಾಖೆಯ ಅಡಿಯಲ್ಲೇ ನಡೆದಿರ್ತಕ್ಕಂಥ ಕ್ರಮ. ಹಣ ಎಲ್ರಿಗೂ ಕೂಡ ಸಂದಾಯ ಆಗಿದೆ. ಮಂತ್ರಿ ನಾಗೇಂದ್ರ, ಮುಖ್ಯಮಂತ್ರಿಗಳು ಎಲ್ಲರೂ ಕಾಂಗ್ರೆಸ್ ಹಿಂಬಾಲಕರ ಬೋಗಸ್ ಕಂಪನಿಗಳಿಗೆ ಕೂಡ ಹಣ ಹೋಗಿದೆ. ಸಿಎಂ ಸಚಿವ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತ ಬಿಜೆಪಿ ನಾಯಕರು ಈಗ ಆಗ್ರಹಿಸ್ತಾ ಇದ್ದಾರೆ. ಈ ಬಹುಕೋಟಿ ಹಗರಣದಲ್ಲಿ, ವಾಲ್ಮೀಕಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಬಹುಕೋಟಿ ಹಗರಣದ ವಿಚಾರವಾಗಿ ಬಿಜೆಪಿಗರ ರಿಯಾಕ್ಷನ್. ಮೊದಲನೇದಾಗಿ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಹಗರಣ, ಇದರಲ್ಲಿ ಸಂಪೂರ್ಣವಾದಂಥ ಸರ್ಕಾರದ ಇನ್ವಾಲ್ವ್ಮೆಂಟ್ ಇದೆ, ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ. ಇದರೊಳಗೆ ಎಲ್ಲರೂ ಇನ್ವಾಲ್ವ್ ಇದ್ದಾರೆ. ಇವತ್ತಿನ ತನಕ ಸರ್ಕಾರ, ನಿಗಮದ ಅಧಿಕಾರಿಗಳು, ಆ ಸಂಬಂಧಿಸಿದ ಇಲಾಖೆಯವರು ಯಾವ ಕಾರಣಕ್ಕಾಗಿ ನಿಗಮದ ದುಡ್ಡು ಮತ್ತೊಂದು ಅಕೌಂಟಿಗೆ ಆಯಿತು, ಆ ಅಕೌಂಟಿಗೆ ಟ್ರಾನ್ಸ್ಫರ್ ಆಯಿತು, ಆ ಅಕೌಂಟ್ನಿಂದ ಇಂಡಿವಿಜುವಲ್ ಏನೂ ನಿಗಮಕ್ಕೆ ಮತ್ತು ಆ ಸಮಾಜಕ್ಕೆ, ಆ ಜಾತಿಗೆ ಸಂಬಂಧಿಸಿರಲಾರದಂಥ ಇಂಡಿವಿಜುವಲ್ಗಳಿಗೆ ದುಡ್ಡು ಹೇಗೆ ಹೋಯಿತು, ಇದರ ಬಗ್ಗೆ ಯಾರೂ ಉತ್ತರ ಕೊಟ್ಟಿಲ್ಲ ಇನ್ನು. ಹಾಗಾಗಿ ಈ ದುಡ್ಡನ್ನು 100% ಚುನಾವಣೆಗೆ ಬಳಸಿಕೊಂಡಿದ್ದಾರೆ. ಚುನಾವಣೆಗೆ ಬಳಸಿಕೊಳ್ಳೋ ಸಂಬಂಧವೇ ಇದೆಲ್ಲವೂ ಡ್ರಾಮಾ ನಡೆದಿದೆ. ಅಕಸ್ಮಾತ್ ಆ ಅಧಿಕಾರಿ ಭಯಗೊಂಡು ಆತ್ಮಹತ್ಯೆ ಮಾಡಿಕೊಂಡಿರಲಿಲ್ಲ ಅಂದರೆ ಎಲ್ಲವನ್ನು ಮುಚ್ಚಾಕ್ತಾಯಿದ್ರು. ಆದ್ದರಿಂದ ಈವರೆಗೆ ಎಷ್ಟು ಒಂದು ನಿರ್ಲಜ್ಜವಾದಂತಹ ಸರ್ಕಾರ ಇದೆ ಅಂತಂದರೆ, ದಪ್ಪ ಚರ್ಮದ ಸರ್ಕಾರ ಇದೆ ಅಂದರೆ, ಒಬ್ಬ ಮಂತ್ರಿ ಕೂಡ ಇನ್ನೂವರೆಗೆ ರಾಜೀನಾಮೆ ಕೊಟ್ಟಿಲ್ಲ. ಆ್ಯಕ್ಚುಲಿ ನನ್ನ ಆಗ್ರಹ, ನಮ್ಮ ಪಕ್ಷದ ಆಗ್ರಹ, ಆತ ರಾಜೀನಾಮೆ ಕೊಡಬೇಕು ಮತ್ತು ಅವರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಬೇಕು. ಇದರಲ್ಲಿ ಮುಖ್ಯಮಂತ್ರಿಯಾಗಿ ಯಾರಿದ್ದಾರೆ ಅವರೆಲ್ಲರ ವಿರುದ್ಧ ಎನ್ಕ್ವೈರಿ ಆಗಬೇಕು. ಡೆಫಿನೆಟಾಗಿ ಇದು ಯಾವುದೋ ಒಬ್ಬ ಮಂತ್ರಿ, ಒಬ್ಬ MLA ಅಥವಾ ಒಬ್ಬ ಅಧಿಕಾರಿಯಿಂದ ಆಗುವಂಥ 187 ಕೋಟಿ ರೂಪಾಯಿ, 187 crores ಈ ದುಡ್ಡು ಹೋಗಿದೆ. ಇದರಲ್ಲಿ ಯಾರ್ಯಾರಿದ್ದಾರೆ ಎಲ್ಲವೂ ಹೊರಗೆ ಬರಬೇಕಂದ್ರೆ, ಮೊದಲನೇದಾಗಿ ನಾಗೇಂದ್ರ ರಾಜೀನಾಮೆ ಕೊಡಬೇಕು, ಆತನನ್ನು ಬಂಧಿಸಿ ವಿಚಾರಣೆ ಮಾಡಬೇಕು ಮತ್ತು ರಾಜ್ಯ ಸರ್ಕಾರದ ಯಾವುದೇ ಪೊಲೀಸ್ ಅಧಿಕಾರಿಗಳದ್ದು SIT ಇರಲಿ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಆಗ್ರಹ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಮೊದಲು ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡ್ಕೋಬೇಕು, ಮತ್ತು ಖುದ್ದು ಮುಖ್ಯಮಂತ್ರಿಗಳು ಕೂಡ ರಾಜೀನಾಮೆ ಕೊಡಬೇಕಾಗುತ್ತೆ. 187 ಕೋಟಿ ಹಗರಣ ಇದು. ಬೇರೆ ಬೇರೆ ಅವರಿಗೆಲ್ಲರಿಗೂ ಕೂಡ ದುಡ್ಡು ಅಕ್ರಮವಾಗಿ ವರ್ಗಾವಣೆ ಆಗಿದೆ. ಸರ್ಕಾರವೇ ಜವಾಬ್ದಾರಿ ಹೊರಬೇಕು ಅಂತ ಅವರ ಆಗ್ರಹ.